ಮುಂಬೈ ಇಂಡಿಯನ್ಸ್ ಅನ್ಅಫಿಷಿಯಲಿ ಔಟ್ ಆಫ್ IPL. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇನ್ನು ಮೇಲೆ CSK ವರ್ಸಸ್ ಮುಂಬೈ ಎಲ್ ಕ್ಲಾಸಿಕೋ ಅದು ಇದೆಲ್ಲ ಹೇಳೋದನ್ನು ಸ್ಟಾಪ್ ಮಾಡಬೇಕಾ ಅಂತ. ಯಾಕಂತಂದರೆ 2023ರಿಂದ ಏನೋ ಲಾಸ್ಟ್ 8 ಈ ಥರ CSK ವರ್ಸಸ್ ಮುಂಬೈ ಮ್ಯಾಚಸಲ್ಲಿ 7 ಮ್ಯಾಚ್ ಏನೋ CSK ವಿನ್ ಆಗಿದೆಯಂತೆ. ಸೊ ಕಾಂಪಿಟೇಷನ್ ಇಲ್ಲ. CSK ವರ್ಸಸ್ ಮುಂಬೈ ಅಂತ ಏನಾದ್ರು ಮ್ಯಾಚ್ ಇದ್ರೆ ಇದು ಒನ್ ಸೈಡೆಡ್ ಆಗ್ತಾ ಇದೆ. ರಿಸಲ್ಟು ಏನು ಭಯಂಕರ ಒಂದು ಜಿದ್ದಾಜಿದ್ದಿರ್ತದೆ, ಎಂಥದ್ದು ಇಲ್ಲ. ಒನ್ ಸೈಡೆಡ್ ಮ್ಯಾಚ್ ಈ ವರ್ಷದ IPL ಅಲ್ಲಿ 2 ಮ್ಯಾಚ್ ಏನು CSK ವರ್ಸಸ್ ಮುಂಬೈ ಭಯಂಕರ ಒನ್ ಸೈಡೆಡ್ ಮ್ಯಾಚ್ ಇತ್ತು. ಆ್ಯಂಡ್ ಮುಂಬೈ ಇಂಡಿಯನ್ಸ್, ಇದು ನಾವು ನೋಡಿದಂಥ ಮುಂಬೈ ಇಂಡಿಯನ್ಸ್ ಅಲ್ಲವೇ ಅಲ್ಲ. ಬೇರೆಯವರು ಬಂದು ಮುಂಬೈ ಇಂಡಿಯನ್ಸಲ್ಲಿ ಆಡ್ತಿದ್ದಾರೆ ಅಂತ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಇವರ 5 ಸಲ ಚಾಂಪಿಯನ್ ನೋಡಿ, 5 ಸಲ ಚಾಂಪಿಯನ್ ಮುಂಬೈ, 5 ಸಲ ಚಾಂಪಿಯನ್ CSK. ಹಾಗಿರ್ತದೆ, ಹೀಗಿರ್ತದೆ, ಹೇಗಿರ್ತದೆ, ಹೀಗಿರ್ತದ? ಇದು ನನಗೆ ಈ ವರ್ಷದ IPL ಅಲ್ಲಿ ಒನ್ ಆಫ್ ದ ಬೋರಿಂಗ್ ಮ್ಯಾಚಸಲ್ಲಿ ಇದು ಕೂಡ ಒಂದು. ಎಂಥ ಬೋರಿಂಗ್ ಮ್ಯಾಚ್ ಮಾರ್ರೆ. ಮುಂಬೈ ಇಂಡಿಯನ್ಸಿಂದ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರದ ಒನ್ ಸೈಡೆಡ್ ಶರಣಾಗತಿ. ಓ ದೇವ, ಫಸ್ಟ್ 10 ಓವರಿಗೆ 90 ರನ್ ಹೊಡೆದಿದ್ದಾರೆ ಬ್ಯಾಟಿಂಗ್ ಮಾಡುವಾಗ. 2 ವಿಕೆಟ್ ಹೋಗಿದೆ. ಅದಾದ ಮೇಲೆ ಎಂತ ಆಯ್ತಣ್ಣ, ರನ್ನೇ ಇಲ್ಲ. ಅಯ್ಯೋ, ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂಗ್ ನೋಡಿ ಎಷ್ಟು ತಲೆ ಹಾಳಾಯ್ತಂತಂದರೆ, ಪೇನ್ಫುಲ್ ಇನ್ನಿಂಗ್ಸು, ಕನೆಕ್ಟೇ ಆಗ್ತಾ ಇಲ್ಲ. ಆ್ಯಂಡ್ ನೋಡಿ, ಫಸ್ಟ್ ಟಾಸ್ ವಿನ್ ಅದು ಮುಂಬೈ ಇಂಡಿಯನ್ಸ್. ಎಗೈನ್ ನಿನ್ನೆ ನಾನು ಹೇಳಿದಲ್ಲ, ರಾಜಸ್ಥಾನ ಟಾಸ್ ವಿನ್ ಆಗಿ ಯಾಕೆ ಬ್ಯಾಟಿಂಗ್ ಮಾಡಿದ್ರಂತ. ಹಾಗೆ ಮುಂಬೈ ಯಾಕೆ ಎಲ್ಲ ಈಗ ಚೇಸಿಂಗಲ್ಲಿ ವಿನ್ ಆಗ್ತಾ ಇದ್ದಾರೆ. ಈ IPL ಅಂತೂ ಜಾಸ್ತಿ ಜನ ಜಾಸ್ತಿ ಟೀಮ್ ಚೇಸಿಂಗಲ್ಲಿ ವಿನ್ ಆಗ್ತಾ ಇರೋದ್ರಿಂದ ಚೇಸ್ ಮಾಡ್ಬೋದಿತ್ತ ಏನಂತ ಅನಿಸಿತ್ತು. ಯಾಕೆ ಫಸ್ಟ್ ಬ್ಯಾಟಿಂಗ್ ಔಟ್ ಮಾಡಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಬ್ಯಾಟಿಂಗ್ ಔಟ್ ಮಾಡಿದ ಮೇಲೆ ದೊಡ್ಡ ಸ್ಕೋರ್ ಹೊಡಿಬೇಕು. 159 ಅಲ್ಲ, ಎಂತ ಹಣ ಸ್ಕೋರೇ ಅಲ್ಲ ಅದು. ಇವತ್ತು ಜಾಕ್ಸ್ ಇದು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಅದಾದಮೇಲೆ ನಮನ್ದೀರ್ ಮತ್ತು ಏನು ರಿಕಲ್ಟನ್ ಅವರು ಒಂದು ಸೂಪರ್ ಪಾರ್ಟ್ನರ್ಶಿಪ್. ನಮನ್ದೀರ್ ಮತ್ತು ರಿಕಲ್ಟನ್ ಇಬ್ಬರು ಕೂಡ 154 ಸ್ಟ್ರೈಕ್ ರೇಟಲ್ಲಿ ಚೆಂದ ಮಾಡಿ ಆಡ್ತಾಯಿದ್ರು. 24 ಬಾಲಿಗೆ 37 ರನ್ ಹೊಡೆದು ರಿಕಲ್ಟನ್ ಅವರು ಔಟ್ ಆದರು. ಹಾಗೆಯೇ ನಮನ್ದೀರ್ ಅವರು 37 ಬಾಲಿಗೆ 57 ರನ್. ಅವರಿಬ್ಬರು ಇರುವಷ್ಟು ಹೊತ್ತು ಒಂದೇ 4 ಬಂದದ್ದು ಸಮಥಿಂಗ್. ಆ ಪವರ್ ಪ್ಲೇ ಮುಗಿದಾಗ 1 4 6 6 ಆ ಥರ ಏನಾಯಿತು ಅಂದರೆ 6 ಹಿಟ್ಟಿಂಗ್ ಜಾಸ್ತಿ ಇತ್ತು ಬೌಂಡ್ರಿಕ್ಕಿಂತ. ಯಾವಾಗ ಅವರು ಔಟ್ ಆದರು, ರಿಕಲ್ಟನ್ ಔಟ್ ಆದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಬಂದರು. ನನಗೆ ಅವ್ರದ್ದು ಫಾರ್ಮ್ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ಲಾಸ್ಟ್ IPL ಅಲ್ಲಿ ಎಲ್ಲ ಮ್ಯಾಚಲ್ಲಿ ಎಲ್ಲ ಮ್ಯಾಚಲ್ಲೂ ಕೂಡ ಮಿನಿಮಮ್ 25 ರನ್ ಹೊಡೆದು, ಅದೊಂದು ವಿಶೇಷ ರೆಕಾರ್ಡ್ ಆಗಿತ್ತು. ಎಲ್ಲ ಮ್ಯಾಚಲ್ಲೂ 25 ರನ್ ಹೊಡೆದಿದ್ದಾರೆ ಮಿನಿಮಮ್ ಅಂತ. ಆ್ಯಂಡ್ ಅವರು ಯಾವುದಕ್ಕೆ ಫೇಮಸ್ ಅಂತಂದರೆ, ಒಂದು ಮಲಗಿ ಕೂತಿ ಎದ್ದೆ ಹೇಗೋ ಹೊಡಿತಾರೆ, ಆ್ಯಂಡ್ ಇನ್ನೊಂದು ಅಷ್ಟು ಚಂದ ಮಾಡಿ ಗ್ಯಾಪನ್ನು ಹುಡುಕ್ತಾರೆ. ಹಾಗೆ ಹೀಗೆ ಗ್ಯಾಪ್ ಪಾಯಿಂಟರ್ ಅಂತಲೇ ಹೇಳ್ತಿದ್ರು. ಈ IPL ಅಲ್ಲಿ ಹೇಗಾಗಿದೆ ಅಂತಂದರೆ, ಮಿಸ್ಟೈಮಿಂದ ಔಟ್ ಆಗ್ತಿರೋದಲ್ಲ, ಫೀಲ್ಡರ್ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ದಾರೆ. ಏನೀಗ ಬೌಲರ್ಸ್ ಒಂದು ಪ್ಲ್ಯಾನ್ ಮಾಡಿರ್ತಾರಲ್ವಾ, ಇಲ್ಲಿ ಫೀಲ್ಡರ್ ನಿಲ್ಲಿಸ್ತೇನೆ, ಅವ್ರು ಈ ಶಾಟ್ ಹೊಡೆದ್ರೆ ಅಲ್ಲಿ ಕರೆಕ್ಟಾಗಿ ಕ್ಯಾಚ್ ಹಿಡ್ಲಿಕ್ಕೆ ಇರ್ತಾರೆ ಅಂತ. ಅವ್ರು ಏನು ಪ್ಲ್ಯಾನ್ ಮಾಡಿರ್ತಾರೆ ಅದಕ್ಕೆ ಇವ್ರು ಬಲಿಯಾಗ್ತಾ ಇದ್ದಾರೆ. ಇವ್ರು ಗ್ಯಾಪ್ ಹುಡುಕ್ತಾ ಇಲ್ಲ, ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ದಾರೆ. ಆ್ಯಂಡ್ ಕ್ಯಾಚ್ ಕೊಟ್ಟ ಮೇಲೆ ಅದೊಂದು ಎಕ್ಸ್ಪ್ರೆಷನ್, ನಾನಾ ಹೇಗೆ ಅಣ್ಣ, ಹಾಗೆ ಕ್ಯಾಚ್ ಕೊಟ್ಟು ಔಟ್ ಅದು ಮತ್ತೆ ಆ ಎಕ್ಸ್ಪ್ರೆಷನ್ ಎಂತಕ್ಕೆ ಅಂತ ಅಂದ್ಕೊಂಡು ಐ ಡೋಂಟ್ ನೋ ಎಂತ ಆಗ್ತಾ ಇದೆ ಅಂತ. ಸ್ಟ್ರೈಕ್ ರೇಟ್ ಎಲ್ಲ ಒಳ್ಳೆ ಇದೆ, ಬಟ್ ದೊಡ್ಡ ಇನ್ನಿಂಗ್ಸ್ ಎಲ್ಲಿ ಮುಂಬೈ ಅವರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ಮಿಡ್ಲ್ ಆರ್ಡರ್ ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಅವರು 12 ಬಾಲಿಗೆ 21 ಹೊಡೆದ್ರು, ಅವರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ತಿಲಕ್ ವರ್ಮಾ ಅವರು ಒಂದು ಮ್ಯಾಚಲ್ಲಿ 100 ಹೊಡೆದಿದ್ದಾರೆ, ಇಲ್ಲ ಅಂತಲ್ಲ. ಅದಾದಮೇಲೆ ಅದು ಬಿಟ್ಟು ಬೇರೆ ಎಲ್ಲ ಮ್ಯಾಚಲ್ಲೂ ಶೋಚನೀಯ ಅಂತ ಹೇಳ್ತಾರಲ್ವ, ಆ ಥರ ತುಂಬ ಒಂಥರ ಒದ್ದಾಡಿಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಹಾಗೆ 8 ಬಾಲಿಗೆ 5 ರನ್ನು. ಬ್ಯಾಟ್ ಹೊಡೆದದ್ದು ಲೆಗ್ ಸೈಡ್, ಬಾಲ್ ಹೋದದ್ದು ಆಫ್ ಸೈಡ್, ಸಂಬಂಧನೇ ಇಲ್ಲ. ಶಾರ್ಟಿಗೂ ಮತ್ತು ಬಾಲಿಗೆ ಸಂಬಂಧನೇ ಇಲ್ಲ. ಕಣ್ಮುಚ್ಚಿ ತೈ ಅಂತ ಬೀಸ್ತಿದಾರ ಅಂತ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಬಂದರು. 23 ಬಾಲ್ ಆಡಿದ್ದಾರೆ, 18 ರನ್. ಅಣ್ಣ, ನಿನ್ನೆ ಫೆರೇರಾ 14 ಬಾಲ್ ಆಡಿ 47 ರನ್ ಹೊಡೆದಾಗ ಎಕ್ಸ್ಪೆಕ್ಟೇಷನ್ ಎಲ್ಲ ಹೇಗಿರ್ತದೆ? ನಮ್ಮ ಇಂಡಿಯಾದ ಒಂದು ಫಿನಿಷರು, ಆಲ್ರೌಂಡರ್ ಹೇಗೆ ಆಡಬೇಕು ಅನ್ನುವಂಥ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಎಲ್ಲ ಇರ್ತದೆ. ಪಾಂಡ್ಯ ಬಂದರೆ ಚಚ್ತಾರೆ. ಇದು ಏನು ಫೈನಲ್ 4 ಓವರ್ಸಲ್ಲೆಲ್ಲ ಹಾಗೆ ಹೀಗೆ ಹಣ ಎಂತ ಹಣ. 23 ಅಂತ ಆಲ್ಮೋಸ್ಟ್ 4 ಓವರಿಗೆ 18 ರನ್ ನೋಡಿದ್ರೆ ಹೇಗಿರ್ತದೆ? ತುಂಬ ಕೆಟ್ಟ ಪ್ರದರ್ಶನ. 159 ಇದು ಏನು ಈಗ CSKನ ಕಟ್ಟಿ ಹಾಕ್ಬೋದಾ ಈ ಸ್ಕೋರು? ನಾನು ಮೊದಲೇ ಹೇಳಿದ್ದೇನೆ, CSK ವಿನ್ ಆಗಬೇಕಂತಂದರೆ ಸ್ಯಾಮ್ಸನ್ ಅಥವಾ ಗಾಯಕ್ವಾಡ್ ಅವರು ಆಡಬೇಕಂತ. ಸ್ಯಾಮ್ಸನ್ ಅವರ ಕ್ಯಾಚ್ ಬಿಟ್ಟರು ಇವತ್ತು, ಈಸಿಯೆಸ್ಟ್ ಕ್ಯಾಚ್
ಫಸ್ಟ್ ಸ್ಲಿಪ್ಪಲ್ಲಿ ವಿಲ್ ಜಾಕ್ಸ್ ಬಿಟ್ಟದು, ಬಟ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಏನು ಬರಲಿಲ್ಲ. ಸೊ ಏನು ಬುಮ್ರಾ ಅವರ ಓವರಲ್ಲಿ ಫಸ್ಟ್ ಬಾಲಲ್ಲೇ ಕ್ಯಾಚ್ ಬಿಟ್ಟಿದ್ರು, ಬಟ್ ಬುಮ್ರಾ ಅವರಿಗೆ ಅವರು ವಿಕೆಟ್ ಒಪ್ಪಿಸಿದ್ರು. ಏನು ದೊಡ್ಡ ಇನ್ನಿಂಗ್ಸ್ ಬರಲ್ಲ, 11 ರನ್ ಹೊಡೆದು ಔಟ್ ಆದರು. 9 ಬಾಲಿಗೆ 11 ರನ್ 2 4 ಹೊಡೆದು ಸ್ಯಾಮ್ಸನ್ ಅವರು ಔಟ್ ಆದರು. ಬಟ್ ಗಾಯಕ್ವಾಡ್ ಲಾಸ್ಟ್ ಮ್ಯಾಚ್ ಅವರು ಸೋತಿರ್ಬೋದು, ಏನು ಫಸ್ಟ್ 2 ಬಾಲಿಗೆ 8 ರನ್ ಹೊಡೆದಿದ್ರು, ನೆಕ್ಸ್ಟ್ 35 ಬಾಲಿಗೆ 12 ರನ್ ಹೊಡೆದದು. ಅದಾದಮೇಲೆ ಎಸ್ ಅಫ್ಕೋರ್ಸ್ ಕೊನೆಗೆ ದಡಬಡ ಅಂತ ಹೊಡೆದ್ರು, ಮ್ಯಾಚ್ ಸೋತಿದ್ರೂ ಕೂಡ ಆ ಒಂದು ಬ್ಯಾಟಿಂಗ್ ಫಾರ್ಮ್ ಅಂತ ಏನಿದೆ ಅಥವಾ ಜಾಸ್ತಿ ಹೊತ್ತು ಬ್ಯಾಟಿಂಗ್ ಮಾಡಲಿಕ್ಕೆ ಸಿಕ್ಕಿದ್ರಿಂದಾಗಿ ಒಂದು ಒಳ್ಳೆ ಲಯದಲ್ಲಿದ್ದರು. ಇವತ್ತು ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿ, ಭಾರಿ ಚಂದದ ಇನ್ನಿಂಗ್ಸ್ ಗಾಯಕ್ವಾಡ್ ಕಡೆಯಿಂದ. ಸೊ ಈಗ CSK ಮ್ಯಾನೇಜ್ಮೆಂಟಿಗೆ ಒಂಚೂರು ನಿರಾಳತೆ ಸಿಕ್ಕಿರ್ತದೆ. ಅಂದರೆ ನಮ್ಮ ಟಾಪ್ ಆರ್ಡ್ರಲ್ಲಿ ಇಬ್ಬರಲ್ಲಿ ಒಬ್ಬರಾದರೂ ಆಡ್ತಾ ಇದ್ದಾರೆ, ಸ್ಯಾಮ್ಸನ್ ಅಥವಾ ಗಾಯಕ್ವಾಡ್ ಇಬ್ಬರು ಆಡಿದರೆ ಸೂಪರ್, ಇಬ್ಬರಲ್ಲಿ ಒಬ್ಬರಾದರೂ ಆಡ್ತಾ ಇದ್ದಾರೆ, ವೆರಿ ಗುಡ್ ಅಂತ. ಇವತ್ತು ಅವರು ಮತ್ತು ಕಾರ್ತಿಕ್ ಶರ್ಮಾ ಅವ್ರನ್ನ ಕರ್ಕೊಂಬಂದಿದ್ರು. 20 ವರ್ಷದ ಕಾರ್ತಿಕ್ ಶರ್ಮಾ ಅಂತೂ ಇಂತೂ ನಾನು ಯಾಕೆ 14.5 ಕೋಟಿಗೆ ವರ್ತ್ ಅಂತ ಇವತ್ತು ಪ್ರೂವ್ ಮಾಡಿದರು. ಚಂದದ ಇನ್ನಿಂಗ್ಸು, 50 ಅವರು ಕೂಡ ನಾಟ್ ಔಟ್ 50 ಹೊಡೆದ್ರು. ಗಾಯಕ್ವಾಡ್ ಅವರು 67 ರನ್ ಹೊಡೆದ್ರೆ ಇವರು 54 ರನ್ ಹೊಡೆದ್ರು. ಒಳ್ಳೆ ಇನ್ನಿಂಗ್ಸ್ ಇಬ್ಬರ ಕಡೆಯಿಂದ ಕೂಡ ಚಂದದ ಇನ್ನಿಂಗ್ಸ್ ಬಂದೆ. ಆ್ಯಂಡ್ ಈವನ್ ಉರ್ವಿಲ್ ಪಟೇಲ್ ಕೂಡ ಒಂದು ಒಳ್ಳೆಯ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದರು. 2 ವಿಕೆಟ್ ಹೊಡೆದದ್ದು ಸ್ಯಾಮ್ಸನ್ ಹಾಗೂ ಉರ್ವಿಲ್ ಪಟೇಲ್ದು. 8 ವಿಕೆಟ್ಗಳ ಭರ್ಜರಿ ಜಯ CSKಗೆ. ಆ ಕಡೆಯಿಂದ ಏನು ಕಾಂಪಿಟೇಷನ್ ಇಲ್ಲ. 18 ಓವರ್ ತನಕ ತಗೊಂಡೋಗಿದ್ದೇವೆ ಬ್ರೋ ಅಂತ ಹೇಳ್ಬೋದು. ಬಿಟ್ಟರೆ ಇವತ್ತು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇತ್ತು CSK ವಿನ್ ಆಗ್ತದೆ ಅಂತ. ಇವ್ರದ್ದು ಚೇಸಲ್ಲಿ ಗೊತ್ತಾಗ್ತಾ ಇತ್ತು CSK ಆರಾಮಾಗಿ ವಿನ್ ಆಗ್ತದೆ ವಿದೌಟ್ ಎನಿ ಹಿಕ್ಕಪ್ಸ್ ಅಂತ ಕ್ಲೀನಾಗಿ ಗೊತ್ತಾಗ್ತಾ ಇತ್ತು. CSK ಪಾಲಿಗೆ ಬೌಲಿಂಗ್ ಅಂತ ಬಂದರೆ ಕಾಂಬೋಜ್ ಅಂತ ಭುವನೇಶ್ವರ್ ಕುಮಾರ್ ಅವರಿಗೆ ಭಯಂಕರ ಕಾಂಪಿಟೇಷನ್. ಅವರು ಕೂಡ 17 ವಿಕೆಟ್ ತೆಗೆದಿದ್ದಾರೆ ಅಂತ ಅಂದ್ಕೊಳ್ತಾನೆ. ಕಾಂಬೋಜ್ 3 ವಿಕೆಟ್ ತೆಗೆದ್ರು, ನೂರ್ ಅಹಮದ್ 2 ವಿಕೆಟ್ ತೆಗೆದ್ರು. ಬಟ್ ಈ ಕಡೆ 1 ವಿಕೆಟ್ ಗಜಾನ್ಫರ್, 1 ವಿಕೆಟ್ ಬುಮ್ರಾ. ಸೊ ತುಂಬ ಬೇಜಾರಾಯ್ತು ಇವತ್ತು. ಮುಂಬೈ ಏನು ಫೈಟ್ ಕೊಡದೇ ಇದ್ದೋದಕ್ಕೆ ಬೇಜಾರಾಯ್ತು. ಇದು ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅಂತ. ಆ್ಯಂಡ್ ಪ್ರೆಡಿಕ್ಷನ್ ಗೇಮಲ್ಲಿ ಯಾರು ಕೂಡ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಲಿಲ್ಲ. ಹತ್ತಿರ ಬಂದಿದ್ದು ಯಾರು ಅಂತಂದರೆ ಸ್ಟೀಲ್ ಬಾಡಿ ಅವರು 166 ಅಂತ ಪ್ರೆಡಿಕ್ಟ್ ಮಾಡಿದರು. ಎಂತೆಂಥ ಹೆಸರು ಇಟ್ಕೊಳ್ತೀರಿ ಮಾರೆ, ಸ್ಟೀಲ್ ಬಾಡಿ ಸೂಪರ್. ಆ್ಯಂಡ್ ಹೈಯೆಸ್ಟ್ ಲೈಕ್ ಬಂದಿರುವಂಥ ಕಮೆಂಟ್ ಯಾವುದು? ನಿನ್ನೆ ವಿಡಿಯೋಗೆ ರಸೂಲ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಅದಕ್ಕೆ ಹೈಯೆಸ್ಟ್ ಲೈಕ್ಸ್ ಬಂದಿದೆ. ಏನು ಅಂತಂದರೆ ರಿಯಾನ್ ಪರಾಗ್ ಅವರು ಇನ್ನು ನೆಕ್ಸ್ಟ್ 5 ಸೀಸನ್ಗೆ ತನ್ನ ಕ್ಯಾಪ್ಟನ್ಸಿಯನ್ನು ರಿಟೈನ್ ಮಾಡಿಕೊಂಡಿದ್ದಾರೆ ಈ ಒಂದು 4 ಅಂತ. ನಿನ್ನೆ 90 ರನ್ ಹೊಡೆದ್ರಲ್ಲ ರಿಯಾನ್ ಪರಾಗ್ ಅವರು. ಸೊ ಆ ಒಂದು ಇನ್ನಿಂಗ್ಸ್ ಸಾಕು, ಇನ್ನೊಂದು 5 ವರ್ಷ ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಅಂತ. ಇನ್ನು ಫನ್ನಿ ವೇಲಿ ತಗೊಳ್ಳುವ, ಅದಕ್ಕೆ ಜಾಸ್ತಿ ಲೈಕ್ಸ್ ಬಂದಿದೆ. ಸೊ ಇವತ್ತು ಬೋರಿಂಗ್ ಮ್ಯಾಚಿನ ಈ ಒಂದು ಪೋಸ್ಟ್ ಮ್ಯಾಚ್ ಮಾತುಕತೆ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ನಾಳೆ 2 ಮ್ಯಾಚ್ ಉಂಟು. ಅಫ್ಕೋರ್ಸ್ ಒಂದು ವಿಡಿಯೋ ಬರ್ತದೆ, ಇನ್ನೊಂದರದ್ದು ನಾಡ್ದು ಬೆಳಿಗ್ಗೆ ಬರ್ತದೆ. ಸರಿಯಾಗಿ ಬರುವ ನಮಸ್ಕಾರ.